ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ 20 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಚೂಸ್ ಮಾಡಿರೋ ಟಾಪಿಕ್ ಕ್ಲಾಸ್ ರೂಮ್ ಸಿಚುವೇಶನ್ ಮ್ಯಾನೇಜ್ಮೆಂಟ್. ಸೊ ಈ ಒಂದು ಯೂನಿಟ್ನ ಮೇಲೆ ಪ್ರತಿ ಸಾರಿ ಪ್ರಶ್ನೆಗಳು ಬಂದೇ ಬರ್ತಾ ಇರ್ತವೆ. ಸೊ ಹಾಗಾಗಿ ಈ ಒಂದು ಯೂನಿಟನ್ನು ಇವತ್ತು ನಾವು ಚೂಸ್ ಮಾಡಿದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಇಲ್ಲಿ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಕಂಪ್ಲೀಟ್ MCQs ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಇದೆ. PYQs ಕೂಡ ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿನೂ ಸಿಗ್ತಾ ಇದೆ ಕೇವಲ 2000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದೇ ರೀತಿ ಪೇಪರ್ 2ಗಾಗಿನೂ ಕೂಡ ನಾವು ಕಂಪ್ಲೀಟ್ ನೋಟ್ಸ್ ಮತ್ತು 2000+ MCQs PDF ಅನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ನೀವು ಸರ್ಚ್ ಮಾಡಿದರೆ ಪೇಪರ್ 1 ಕೋರ್ಸ್ ನಿಮಗೆ ಸಿಗ್ತದೆ. ನೀವು ಪೇಪರ್ 2 ಸರ್ಚ್ ಮಾಡಿದರೆ ಪೇಪರ್ 2 ಕೂಡ ಅವೈಲೇಬಲ್ ಆಗ್ತಾ ಇದೆ. ಸೊ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. Here the first question is the best way to react to a wrong answer given by a student is. So when students are giving wrong answers, as a teacher, how are you going to behave? Option A, to scold him for not having learned the session. Option B, to explain why the answer is wrong. Option C, to ask another student to give correct answer. Option D, to ignore the wrong answer and pass on the next question. ಸೊ ಯಾವಾಗ ವಿದ್ಯಾರ್ಥಿಯು ನೀವು ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರವನ್ನು ನೀಡ್ತಾ ಇದ್ದಾರೆ ಆವಾಗ ನೀವು ಪ್ರತಿಕ್ರಿಯಿಸಲು ಉತ್ತಮವಾದ ಮಾರ್ಗ ಯಾವುದು? ಆಪ್ಷನ್ ಎ, ಪಾಠ ಕಲ್ತಿಲ್ಲ ಎಂದು ವಿದ್ಯಾರ್ಥಿಯನ್ನು ಬೈಯುವುದು. ಆಪ್ಷನ್ ಬಿ, ಉತ್ತರವು ಏಕೆ ತಪ್ಪಾಗಿದೆ ಎಂದು ಆ ವಿದ್ಯಾರ್ಥಿಗೆ ವಿವರಿಸಿ ಹೇಳುವುದು. ಆಪ್ಷನ್ ಸಿ, ಸರಿಯಾದ ಉತ್ತರವನ್ನು ನೀಡಲು ಇನ್ನೊಬ್ಬ ವಿದ್ಯಾರ್ಥಿಯನ್ನು ಕೇಳುವುದು. ಆಪ್ಷನ್ ಡಿ, ತಪ್ಪು ಉತ್ತರವನ್ನು ನಿರ್ಲಕ್ಷಿಸುವುದು ಮತ್ತು ಮುಂದಿನ ಪ್ರಶ್ನೆಗೆ ರವಾನಿಸುವುದು. ಸೊ ವೆನ್ ಸ್ಟೂಡೆಂಟ್ಸ್ ಆರ್ ಆನ್ಸರಿಂಗ್ ರಾಂಗ್ ಇನ್ ಯುವರ್ ಕ್ಲಾಸ್, ಸೊ ಆ್ಯಸ್ ಅ ಗುಡ್ ಟೀಚರ್ you need to explain why the answer is wrong to the student, so then he will understand it. So you can also ask another two students to give the answer, but here the very nearest answer and the very good method is if you explain why the answer is wrong to the student, he will remember it for the lifetime. ಸೊ ಯಾವಾಗ ವಿದ್ಯಾರ್ಥಿಯು ತಪ್ಪು ಉತ್ತರಗಳನ್ನ ನೀಡ್ತಾ ಇದ್ದಾರೆ, ಸೊ ಆವಾಗ ನೀವು ಮತ್ತೊಬ್ಬ ವಿದ್ಯಾರ್ಥಿಯನ್ನು ಕೂಡ ನೀವು ಪ್ರಶ್ನೆಯನ್ನು ಕೇಳ್ಬೋದು, ತಪ್ಪಂತ ಹೇಳಲ್ಲ. ಬಟ್ ಆದರೆ ಇಲ್ಲಿ ಅತಿ ಉತ್ತಮವಾದ ವಿಧಾನ ಯಾವುದಂತಂದರೆ ನೀವು ಆ ವಿದ್ಯಾರ್ಥಿಗೆ ಉತ್ತರವು ಏಕೆ ತಪ್ಪಾಗಿದೆ ಅಂತ ಹೇಳಿದರೆ ಆ ವಿದ್ಯಾರ್ಥಿ ಹೆಚ್ಚಿನ ಸಮಯದವರೆಗೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ತಾನೆ. ಸೊ ವಿದ್ಯಾರ್ಥಿ ಯಾಕೆ ಉತ್ತರ ತಪ್ಪಾಗಿದೆ ಎಂಬುದು ಗೊತ್ತಾದರೆ ಅವನು ಸರಳವಾಗಿ ಉತ್ತರವನ್ನು ನೆನಪಿನಲ್ಲಿ ಇಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ವಿದ್ಯಾರ್ಥಿಗೆ ಉತ್ತರವು ಏಕೆ ತಪ್ಪಾಗಿದೆ ಎಂಬುದನ್ನು ವಿವರಿಸಬೇಕು. ನಂತರ ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಸೊ ಕ್ವೆಶನ್ ನಂಬರ್ 2 ಈ ಒಂದು ಯೂನಿಟ್ನಿಂದ ತುಂಬ ಸರಳವಾಗಿರೋ ಪ್ರಶ್ನೆಗಳು ಬರ್ತವೆ. ಸೊ ಕ್ವೆಶನ್ ನಂಬರ್ 2, ಇಫ್ ದ ಸ್ಟೂಡೆಂಟ್ಸ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಟಾಟ್ ಇನ್ ದ ಕ್ಲಾಸ್, ದ ಟೀಚರ್ ಶುಡ್. So whatever you are teaching, the student is not understanding, then how you are going to act? Option A, repeat the lesson once again. Option B, teach the lesson again citing suitable examples. Option C, check the previous knowledge of the students in the topic. ಆಪ್ಷನ್ ಡಿ, ಪ್ರೊಸೀಡ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ತರಗತಿಯಲ್ಲಿ ಏನು ಕಲಿಸಲಾಗ್ತಾ ಇದೆ ಎಂಬುದು ವಿದ್ಯಾರ್ಥಿಗಳಿಗೆ ಅರ್ಥವಾಗ್ತಾ ಇಲ್ಲ. ಸೊ ಆವಾಗ ಶಿಕ್ಷಕರು ಏನು ಮಾಡಬೇಕು? ಆಪ್ಷನ್ ಎ, ಪಾಠವನ್ನು ಮತ್ತೊಮ್ಮೆ ಪುನರಾವರ್ತಿಸಬೇಕು. ಆಪ್ಷನ್ ಬಿ, ಸೂಕ್ತ ಉದಾಹರಣೆಗಳನ್ನು ನೀಡುತ್ತಾ ಪಾಠವನ್ನು ಮತ್ತೊಮ್ಮೆ ಕಲಿಸಬೇಕು. ಆಪ್ಷನ್ ಸಿ, ವಿಷಯದ ಬಗ್ಗೆ ವಿದ್ಯಾರ್ಥಿಗಳ ಹಿಂದಿನ ಜ್ಞಾನವನ್ನು ಪರಿಶೀಲಿಸಬೇಕು. ಆಪ್ಷನ್ ಡಿ, ಮುಂದಿನ ವಿಷಯಕ್ಕೆ ಮುಂದುವರಿಯಬೇಕು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. When students are not understanding your lesson, so as a good teacher you have to teach it once again by giving good examples. So whenever you are giving good examples and you are teaching once again, students will catch it. ಸೊ ಯಾವಾಗ ವಿದ್ಯಾರ್ಥಿ ಸೂಕ್ತ ಉದಾಹರಣೆಗಳನ್ನು ನೀಡುವುದರ ಮೂಲಕ ಶಿಕ್ಷಕರು ಮತ್ತೊಮ್ಮೆ ಪಾಠವನ್ನು ರಿಪೀಟ್ ಮಾಡ್ತಾ ಇದ್ದಾರೆ, ಸೊ ಆವಾಗ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಯಾವುದೇ ಒಂದು ವಿದ್ಯಾರ್ಥಿ ನಾವು ಕಲಿಸಿದ ಪಾಠ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೊಮ್ಮೆ ಅವರಿಗೆ ಉದಾಹರಣೆಗಳನ್ನು ನೀಡುವುದರ ಮೂಲಕ ಕಲಿಸಬೇಕಾಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ 2 ಏನಾಗಿದೆ ಇಲ್ಲಿ? ಆಪ್ಷನ್ ಬಿ ಸರಿಯಾಗಿದೆ. Question number 3, when a student asks a question to which the teacher has no direct correct answer, he should. So the student is asking some other questions, so you don't know the answer, how you are going to react? Option A, give some vague answer and satisfy the student. Option B, tell the student not to ask much irrelevant questions. Option C, tell the student that he would give the correct answer later. Option D, ask the student to find out the answer himself from the books in the library.
ಸೊ ಒಬ್ಬ ವಿದ್ಯಾರ್ಥಿ ಶಿಕ್ಷಕರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಆದರೆ ಶಿಕ್ಷಕರಿಗೆ ನೇರವಾದ ಮತ್ತು ಸರಿಯಾದ ಉತ್ತರ ಗೊತ್ತಿಲ್ಲ. ಹಾಗಾಗಿ ಅವರು ಏನು ಮಾಡಬೇಕು? ಆಪ್ಷನ್ ಎ, ಕೆಲವು ಅಸ್ಪಷ್ಟ ಉತ್ತರವನ್ನು ನೀಡಿ ವಿದ್ಯಾರ್ಥಿಯನ್ನು ತೃಪ್ತಿಪಡಿಸಬೇಕು. ಆಪ್ಷನ್ ಬಿ, ಹೆಚ್ಚು ಅಪ್ರಸ್ತುತ ಪ್ರಶ್ನೆಗಳನ್ನು ಕೇಳದಂತೆ ವಿದ್ಯಾರ್ಥಿಗೆ ತಿಳಿಸಬೇಕು. ಆಪ್ಷನ್ ಸಿ, ನಂತರ ಸರಿಯಾದ ಉತ್ತರವನ್ನು ನೀಡುವುದಾಗಿ ವಿದ್ಯಾರ್ಥಿಗೆ ತಿಳಿಸಬೇಕು. ಆಪ್ಷನ್ ಡಿ, ಲೈಬ್ರರಿಯಲ್ಲಿರೋ ಪುಸ್ತಕಗಳಿಂದ ಸ್ವತಃ ಉತ್ತರವನ್ನು ಕಂಡುಹಿಡಿಯಲು ವಿದ್ಯಾರ್ಥಿಯನ್ನು ಕೇಳಬೇಕು. So when students are asking some irrelevant questions and if you don't know the answer, you cannot give vague answer. Don't try to satisfy the student. So and also you please don't ask the students. Tell the student that don't ask irrelevant questions, and don't ask the students to find out the answer. If they know, they could not ask the questions. So what good teacher will do? Tell the student that he would give the correct answer later. So teacher can tell the student to like this, and he can go through the other materials, he can search, then he can give the answer. So ಯಾವಾಗ ವಿದ್ಯಾರ್ಥಿಗೆ ಕೇಳೋ ಪ್ರಶ್ನೆಗೆ ಶಿಕ್ಷಕರ ಹತ್ರ ಉತ್ತರ ಇರುವುದಿಲ್ಲ, ಶಿಕ್ಷಕರು ಅಸ್ಪಷ್ಟ ಉತ್ತರವನ್ನು ನೀಡಬಾರ್ದು, ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳದಂತೆ ಬೈಬಾರ್ದು. ಸೊ ವಿದ್ಯಾರ್ಥಿಗಳಿಗೆ ಸ್ವತಃ ಉತ್ತರವನ್ನು ಹುಡುಕಲು ಹೇಳಬಾರ್ದು. ಬದಲಾಗಿ ಏನು ಮಾಡಬೇಕು? ಆ ವಿದ್ಯಾರ್ಥಿಗೆ ಉತ್ತರವನ್ನು ನಂತರ ತಿಳಿಸುವುದಾಗಿ, ಮುಂದಿನ ತರಗತಿಯಲ್ಲಿ ತಿಳಿಸುವುದಾಗಿ ಹೇಳಬೇಕು. ಮತ್ತು ಶಿಕ್ಷಕರು ಬೇರೆ ಬೇರೆ ಮಟೀರಿಯಲ್ಗಳನ್ನು ಫಾಲೋಅಪ್ ಮಾಡಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದು ಮುಂದಿನ ತರಗತಿಯಲ್ಲಿ ಆ ವಿದ್ಯಾರ್ಥಿಗೆ ಆ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. ಕ್ವೆಶನ್ ನಂಬರ್ 4. Which of the following teacher can be identified with authoritarian teaching style? Option A, democratic teacher. Option B, indirect teacher. Option C, laissez-faire teacher. Option D, direct instruction teacher. ಕೆಳಗಿನ ಯಾವ ಶಿಕ್ಷಕರನ್ನು ನಾವು ಸರ್ವಾಧಿಕಾರಿ ಬೋಧನಾ ಶೈಲಿಯೊಂದಿಗೆ ಗುರುತಿಸಬಹುದು? ಪ್ರಜಾಪ್ರಭುತ್ವ ಶಿಕ್ಷಕ, ಪರೋಕ್ಷ ಶಿಕ್ಷಕ, ಲೇಸೆಸ್-ಫೇರ್ ಶಿಕ್ಷಕ, ನೇರ ಸೂಚನಾ ಶಿಕ್ಷಕ. Yes, here the right answer is option D is right answer, direct instruction teacher. So the direct instruction teacher can be identified with authoritarian teaching style. So ಸರ್ವಾಧಿಕಾರಿ ಬೋಧನಾ ಶೈಲಿಯನ್ನು ನಾವು ನೇರ ಸೂಚನಾ ಶಿಕ್ಷಕರಲ್ಲಿ ಕಾಣ್ತೀವಿ. ಸೊ here option D is correct. So question number 5. As a teacher, what will you do if students do not attend your class? So some students are missing your class, so how you are going to react? Option A, blame students for their absence from the class. Option B, ponder over the present attitude of students in a calm manner. Option C, think about using some interesting techniques of teaching. Option D, try to understand the reasons and try to eliminate them. ಶಿಕ್ಷಕರಾಗಿ ವಿದ್ಯಾರ್ಥಿಗಳು ನಿಮ್ಮ ತರಗತಿಗೆ ಹಾಜರಾಗದಿದ್ದರೆ ನೀವು ಏನು ಮಾಡ್ತೀರಿ? ಆಪ್ಷನ್ ಎ, ತರಗತಿಗೆ ಗೈರು ಹಾಜರಾಗಲು ವಿದ್ಯಾರ್ಥಿಗಳನ್ನು ದೂಷಿಸುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಪ್ರಸ್ತುತ ಮನೋಭಾವವನ್ನು ಶಾಂತ ರೀತಿಯಲ್ಲಿ ವಿಚಾರ ಮಾಡುವುದು. ಆಪ್ಷನ್ ಸಿ, ಬೋಧನೆಯ ಕೆಲವು ಆಸಕ್ತಿದಾಯಕ ತಂತ್ರಗಳನ್ನು ಬಳಸುವುದು. ಆಪ್ಷನ್ ಡಿ, ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವುಗಳನ್ನು ತೊಡೆದು ಹಾಕಲು ಪ್ರಯತ್ನಿಸುವುದು. ಎಸ್, ವೆನ್ ಸ್ಟೂಡೆಂಟ್ಸ್ ಆರ್ ಮಿಸ್ಸಿಂಗ್ ಯುವರ್ ಕ್ಲಾಸ್, ಸೊ ಯು ಕ್ಯಾನ್ ಆಲ್ಸೋ ಥಿಂಕ್ about interesting techniques of teaching, but the main and important thing is first you should try to understand why students are missing the class, what are the reasons, and you need to eliminate those mistakes. Then students will understand, then you can think about the changing your techniques of teaching. So ಯಾವಾಗ ವಿದ್ಯಾರ್ಥಿಗಳು ನಿಮ್ಮ ತರಗತಿಯನ್ನು ಹಾಜರಾಗ್ತಾ ಇಲ್ಲ ಅಂತಂದರೆ ನೀವು ಅವರಿಗೆ ಬೈಯೋದಕ್ಕಿಂತ ಮೊದಲು, ಶಾಂತ ರೀತಿಯಲ್ಲಿ ವಿಚಾರ ಮಾಡೋದಕ್ಕಿಂತ ಮೊದಲು, ಅಥವಾ ನಿಮ್ಮ ಬೋಧನಾ ತಂತ್ರಗಳನ್ನು ಕೂಡ ಬದಲಾಯಿಸಬೇಕು. ಆದರೆ ಇದಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ ನಾವು ಮೊದಲು ವಿದ್ಯಾರ್ಥಿಗಳು ಯಾಕೆ ತರಗತಿಯನ್ನು ಅಟೆಂಡ್ ಮಾಡ್ತಾ ಇಲ್ಲ ಎಂಬುದಕ್ಕೆ ನಾವು ಕಾರಣಗಳನ್ನು ತಿಳಿದುಕೊಳ್ಬೇಕು, ಅವುಗಳನ್ನು ತೊಡೆದು ಹಾಕಲು ಪ್ರಯತ್ನವನ್ನು ಮಾಡಬೇಕು. ಸೊ ಆವಾಗ ನಾವು ಇದಾದ ನಂತರ ಬೇಕಾದರೆ ನಾವು ನಮ್ಮ ಬೋಧನಾ ತಂತ್ರಗಳ ಬಗ್ಗೆ ಯೋಚಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಎರಡೆರಡು ಆಪ್ಷನ್ಗಳು ನೋಡಿ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಯಾವಾಗ ವಿದ್ಯಾರ್ಥಿಗಳು ಪ್ರಶ್ನೆಗಳು ತುಂಬ ಈಸಿ ಇರ್ತವೆ, ಆದರೆ ಸ್ವಲ್ಪ ಕನ್ಫ್ಯೂಷನನ್ನು ಹುಟ್ಟಾಕ್ತವೆ. ಸೊ ಯಾವಾಗ ವಿದ್ಯಾರ್ಥಿಗಳು ತರಗತಿಯನ್ನು ಅಟೆಂಡ್ ಆಗ್ತಾ ಇಲ್ಲ ಆವಾಗ ನಾವು ಮೊದಲು ವಿದ್ಯಾರ್ಥಿಗಳು ಯಾಕೆ ತರಗತಿಯನ್ನು ಅಟೆಂಡ್ ಆಗ್ತಾ ಇಲ್ಲ ಎಂಬುದಕ್ಕೆ ಕಾರಣಗಳನ್ನು ಹುಡುಕಬೇಕು, ಅವುಗಳಿಗೆ ಸೊಲ್ಯೂಷನನ್ನು ನೀಡಬೇಕು. ನಂತರ ವಿದ್ಯಾರ್ಥಿಗಳು ತರಗತಿಯನ್ನು ಅಟೆಂಡ್ ಮಾಡಲು ಪ್ರಾರಂಭಿಸ್ತಾರೆ. ಕ್ವೆಶನ್ ನಂಬರ್ 6. A teacher is strict in maintaining discipline in the class, both in curricular and extracurricular activities. However, there is always room for discussion regarding clarification of doubts in teaching, learning,
and conducting other activities. What is the approach of teacher towards students? Authoritative, democratic, flexible, rigid. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವಲ್ಲಿ ಶಿಕ್ಷಕರು ಕಟ್ಟುನಿಟ್ಟಾಗಿರುತ್ತಾರೆ. ಆದಾಗ್ಯೂ ಕೂಡ ಬೋಧನಾ, ಕಲಿಕೆ ಮತ್ತು ಇತರ ಚಟುವಟಿಕೆಗಳನ್ನು ನಡೆಸುವುದರಲ್ಲಿ ಸಂದೇಹಗಳ ಸ್ಪಷ್ಟೀಕರಣದ ಬಗ್ಗೆ ಚರ್ಚೆಗೆ ಯಾವಾಗಲೂ ಕೂಡ ಅವಕಾಶ ಇರುತ್ತೆ. ಹಾಗಾದರೆ ವಿದ್ಯಾರ್ಥಿಗಳ ಕಡೆಗೆ ಶಿಕ್ಷಕರ ವರ್ತನೆ ಏನು? ಆಪ್ಷನ್ ಎ ಅಧಿಕೃತ, ಆಪ್ಷನ್ ಬಿ ಪ್ರಜಾಪ್ರಭುತ್ವ, ಆಪ್ಷನ್ ಸಿ ಹೊಂದಿಕೊಳ್ಳುವ, ಆಪ್ಷನ್ ಡಿ ರಿಜಿಡ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಫ್ಲೆಕ್ಸಿಬಲ್, ಹೊಂದಿಕೊಳ್ಳುವ. ಇಟ್ ಮೀನ್ಸ್ ದ ಟೀಚರ್ ಈಸ್ ವೆರಿ ಫ್ಲೆಕ್ಸಿಬಲ್. ಅಂದರೆ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಂದಿಗೆ ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿದ್ದಾರೆ. Question number 7. If students pass remarks on you while you are working as a teacher, you will option A punish them, option B expel them from the college, option C take revenge while evaluating internal test copies, option D be impartial at the time of evaluation. Yes, if students are passing remarks on you, how you are going to react? ನೀವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಾ, ವಿದ್ಯಾರ್ಥಿಗಳು ನಿಮ್ಮ ಮೇಲೆ ಟೀಕೆಗಳನ್ನು ರವಾನೆ ಮಾಡ್ತಾ ಇದ್ದಾರೆ, ಅವಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ? ಆಪ್ಷನ್ ಎ ವಿದ್ಯಾರ್ಥಿಗಳನ್ನ ಶಿಕ್ಷಿಸ್ತಾ ಇದ್ದೀರಾ, ಆಪ್ಷನ್ ಬಿ ಅವರನ್ನು ಕಾಲೇಜಿನಿಂದ ಹೊರಗೆ ಹಾಕ್ತೀರಾ, ಆಪ್ಷನ್ ಸಿ ಆಂತರಿಕ ಪರೀಕ್ಷಾ ಪ್ರತಿಗಳನ್ನು ಮೌಲ್ಯಮಾಪನ ಮಾಡುವಾಗ ಶೇಡನ್ನು ತೀರಿಸ್ಕೊಳ್ತೀರಾ, ಆಪ್ಷನ್ ಡಿ ಮೌಲ್ಯಮಾಪನ ಸಮಯದಲ್ಲಿ ನಿಷ್ಪಕ್ಷಪಾತರಾಗಿರ್ತೀರಿ. ಸೊ ಗುಡ್ ಟೀಚರ್, ಇಫ್ ದ ಸ್ಟೂಡೆಂಟ್ಸ್ ಆರ್ ಪಾಸಿಂಗ್ ರಿಮಾರ್ಕ್ಸ್ ಆನ್ ಹಿಮ್, ದ ಟೀಚರ್ ವಿಲ್ ಬಿ ಇಂಪಾರ್ಷಿಯಲ್ ಅಟ್ ದ ಟೈಮ್ ಆಫ್ ಇವ್ಯಾಲ್ಯೂಯೇಷನ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಯಾವಾಗಲೂ ಕೂಡ ಉತ್ತಮವಾದ ಶಿಕ್ಷಕರು ಈ ಮೌಲ್ಯಮಾಪನ ಸಮಯದಲ್ಲಿ ನಿಷ್ಪಕ್ಷಪಾತರಾಗಿರ್ತಾರೆ. ಸೊ ವಿದ್ಯಾರ್ಥಿಗಳು ಟೀಕೆ ಮಾಡಿದ್ರೂ ಕೂಡ ಮೌಲ್ಯಮಾಪನದ ಸಮಯದಲ್ಲಿ ನಾವು ನಿಷ್ಪಕ್ಷಪಾತದಿಂದ ಇರಬೇಕಾಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಕ್ವೆಶನ್ ನಂಬರ್ 8. ಡಿಸ್ಕಷನ್ ಇನ್ ಕ್ಲಾಸ್ ವಿಲ್ ಬಿ ಮೋರ್ ಇಫೆಕ್ಟಿವ್ ಇಫ್ ದ ಟಾಪಿಕ್ ಆಫ್ ಡಿಸ್ಕಷನ್ ಈಸ್ ಆಪ್ಷನ್ ಎ ನಾಟ್ ಇಂಟ್ರೊಡ್ಯೂಸ್ಡ್, ಆಪ್ಷನ್ ಬಿ ಸ್ಟೇಟೆಡ್ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಡಿಸ್ಕಷನ್, ಆಪ್ಷನ್ ಸಿ ರಿಟರ್ನ್ ಆನ್ ದ ಬೋರ್ಡ್ ವಿದೌಟ್ ಇಂಟ್ರೊಡ್ಯೂಸಿಂಗ್ ಇಟ್, ಆಪ್ಷನ್ ಡಿ ಇನ್ಫಾರ್ಮ್ ಟು ದ ಸ್ಟೂಡೆಂಟ್ಸ್ ಇನ್ ಅಡ್ವಾನ್ಸ್. ಸೊ ಚರ್ಚೆಯ ವಿಷಯವಾಗಿದ್ದರೆ ತರಗತಿಯಲ್ಲಿ ಚರ್ಚೆಯು ಹೆಚ್ಚು ಪರಿಣಾಮಕಾರಿಯಾಗ್ತದೆ. ಸೊ ಅಂದರೆ ಇಲ್ಲಿ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಯಾವಾಗ ಚರ್ಚಾ ವಿಧಾನ ಹೆಚ್ಚು ಪರಿಣಾಮಕಾರಿಯಾಗುತ್ತೆ? ಆಪ್ಷನ್ ಬಿ ಚರ್ಚೆ ವಿಷಯವನ್ನು ಪರಿಚಯಿಸಲಾಗಿಲ್ಲ ಅಂತಂದರೆ, ಆಪ್ಷನ್ ಬಿ ಚರ್ಚೆಯ ಪ್ರಾರಂಭದ ಮೊದಲು ವಿಷಯವನ್ನು ನೀಡಿದ್ರೆ, ಆಪ್ಷನ್ ಸಿ ಚರ್ಚೆ ವಿಷಯವನ್ನು ಪರಿಚಯಿಸದೆ ಬೋರ್ಡ್ನಲ್ಲಿ ಬರೆದರೆ, ಆಪ್ಷನ್ ಡಿ ವಿದ್ಯಾರ್ಥಿಗಳಿಗೆ ಮುಂಚಿತವಾಗಿ ಚರ್ಚೆಯ ವಿಷಯವನ್ನು ನೀಡಿದರೆ. ಸೊ ಡಿಸ್ಕಷನ್ ಇನ್ ದ ಕ್ಲಾಸ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಇಫ್ ದ ಟಾಪಿಕ್ is already informed to the students well in advance. Then students can prepare on the topic, they can talk well. ಸೊ ಯಾವಾಗ ವಿದ್ಯಾರ್ಥಿಗಳಿಗೆ ಯಾವ ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ ಎಂಬುದನ್ನು ಮೊದಲೇ ಹೇಳಿದರೆ, ಮುಂಚಿತವಾಗಿ ಹೇಳಿದರೆ ವಿದ್ಯಾರ್ಥಿಗಳು ಆ ಒಂದು ಟಾಪಿಕ್ನ ಮೇಲೆ ಪ್ರಿಪೇರ್ ಆಗಿ ಬರ್ತಾರೆ. ಸೊ ಹೀಗಾಗಿ ಅವರು ಸರಿಯಾಗಿ ಚರ್ಚೆಯಲ್ಲಿ ಭಾಗವಹಿಸಬಹುದು. ಹೀಗಾಗಿ ಚರ್ಚಾ ವಿಧಾನ ಏನಾಗ್ತಾ ಇದೆ, ಯಶಸ್ವಿ ಆಗ್ತಾ ಇದೆ. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ ಅಂತ ಹೇಳ್ಬೋದು. So let us move to the next question. All of the following are the characteristic features of an effective teacher except option A emphasis upon maintaining standards of education, option B emphasizing group discussion for the purpose of clarifying the objectives, option C emphasis upon providing solution of immediate problems, option D differential treatment meted out to students of his class. ಕೆಳಗಿನವುಗಳೆಲ್ಲವೂ ಪರಿಣಾಮಕಾರಿ ಶಿಕ್ಷಕನ ವಿಶಿಷ್ಟ ಲಕ್ಷಣಗಳಾಗಿವೆ, ಒಂದನ್ನು ಹೊರತುಪಡಿಸಿ. ಆಪ್ಷನ್ ಎ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಒತ್ತನ್ನು ನೀಡುವುದು, ಆಪ್ಷನ್ ಬಿ ಉದ್ದೇಶಗಳನ್ನು ಸ್ಪಷ್ಟಪಡಿಸುವ ಉದ್ದೇಶಕ್ಕಾಗಿ ಗುಂಪು ಚರ್ಚೆಗೆ ಒತ್ತು ನೀಡುವುದು, ಆಪ್ಷನ್ ಸಿ ತಕ್ಷಣದ ಸಮಸ್ಯೆಗಳ ಪರಿಹಾರವನ್ನು ಒದಗಿಸುವುದರ ಮೇಲೆ ಒತ್ತು ನೀಡುವುದು, ಆಪ್ಷನ್ ಡಿ ಅವರ ವರ್ಗದ ವಿದ್ಯಾರ್ಥಿಗಳಿಗೆ ಭೇದಾತ್ಮಕ ಚಿಕಿತ್ಸೆ ನೀಡುವುದು. Yes, here the right answer is option D. The good teacher, he will not be differential. So differential treatment meted out to student of the class. So we cannot differentiate between the students. So ಯಾವಾಗಲೂ ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ಗದ ವಿದ್ಯಾರ್ಥಿಗಳಿಗೆ ಭೇದವನ್ನು ಮಾಡಬಾರ್ದು. ಸೊ ಇದು ಶಿಕ್ಷಕರ ಉತ್ತಮ ಲಕ್ಷಣ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ. Question number 10. In order to modify the undesirable behavior of a student, the most effective method is. So how we are going to modify the undesirable behavior of the student? Option A, you are going to punish the student. Option B, you will try to bring it the notice of the parents. Option C, to find out the reasons for the undesirable behavior, and you are going to provide remedies. Option D, all of the above. ಸೊ ಒಂದು ತರಗತಿಯಲ್ಲಿ ವಿದ್ಯಾರ್ಥಿ ಅನಪೇಕ್ಷಿತ ನಡವಳಿಕೆಯನ್ನು ತೋರಿಸ್ತಾ ಇದ್ದಾನೆ. ಸೊ ಹಾಗಾಗಿ ನೀವು ಯಾವ ರೀತಿ ಒಂದು ಅನಪೇಕ್ಷಿತ ನಡವಳಿಕೆಯನ್ನು ಸುಧಾರಣೆ ಮಾಡಬಹುದು?
ಆಪ್ಷನ್ ಎ ನೀವು ವಿದ್ಯಾರ್ಥಿಯನ್ನು ಶಿಕ್ಷಿಸ್ತಾ ಇದ್ದೀರಾ. ಆಪ್ಷನ್ ಬಿ ನೀವು ಆ ವಿದ್ಯಾರ್ಥಿಯ ವರ್ತನೆಯನ್ನು ಪೋಷಕರ ಗಮನಕ್ಕೆ ತರ್ತಾ ಇದ್ದೀರಾ. ಆಪ್ಷನ್ ಸಿ ವಿದ್ಯಾರ್ಥಿಯ ಅನಪೇಕ್ಷಿತ ವರ್ತನೆಗೆ ಕಾರಣಗಳನ್ನು ಕಂಡುಹಿಡಿಯಲು ಮತ್ತು ಪರಿಹಾರಗಳನ್ನು ನೀಡಲು ಪ್ರಯತ್ನಿಸ್ತಾ ಇದ್ದೀರಾ. ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ is correct. When the student is showing undesirable behavior as a good teacher, you will try to find the reason for the undesirable behavior and you will provide remedies. ಸೊ ಆಗ ನೀವು ಏನು ಮಾಡಬೇಕು, ಯಾವುದೇ ವಿದ್ಯಾರ್ಥಿ ನಿಮಗೆ ಅನಪೇಕ್ಷಿತ ವರ್ತನೆಗಳನ್ನು ತೋರಿಸಿದ್ರೆ ಆ ಒಂದು ವರ್ತನೆಗೆ ನೀವು ಕಾರಣಗಳನ್ನು ಫೈಂಡ್ ಔಟ್ ಮಾಡಬೇಕು ಮತ್ತು ಆ ಒಂದು ಕಾರಣಕ್ಕೆ ನೀವು ಸೊಲ್ಯೂಷನನ್ನು ನೀಡಬೇಕು. ಸೊ ನಾವು ದ ನೆಕ್ಸ್ಟ್ ಕ್ವೆಶನ್ ಈಸ್ ಕ್ವೆಶನ್ ನಂಬರ್ 11. In totality, the teacher helps students the most in which of the following way? Option A, integrated development of the child. Option B, physical growth of the child. Option C, for socio-cultural. Option D, development of the child. ಒಟ್ಟಾರೆಯಾಗಿ ಶಿಕ್ಷಕರು ಈ ಕೆಳಗಿನ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗೆ ಹೆಚ್ಚು ಸಹಾಯ ಮಾಡಬಹುದು? ಆಪ್ಷನ್ ಎ ಮಗುವಿನ ಸಮಗ್ರ ಅಭಿವೃದ್ಧಿ. ಆಪ್ಷನ್ ಬಿ ಮಗುವಿನ ದೈಹಿಕ ಬೆಳವಣಿಗೆ. ಆಪ್ಷನ್ ಸಿ ಸಾಮಾಜಿಕ ಸಾಂಸ್ಕೃತಿಕ. ಆಪ್ಷನ್ ಡಿ ಮಗುವಿನ ಬೆಳವಣಿಗೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಮಗುವಿನ ಸಮಗ್ರ ಅಭಿವೃದ್ಧಿ ಸರಿಯಾದ ಉತ್ತರ ಆಗಿದೆ. ಸೊ ಕ್ವೆಶನ್ ನಂಬರ್ 12. ಇಫ್ ಸ್ಟೂಡೆಂಟ್ಸ್ ಆರ್ ನಾಟ್ ಏಬಲ್ ಟು ಫಾಲೋ the teacher in the class should. So when students are not going to follow your lecture, what are you going to do? Option A, give them prompt reply. Option B, illustrate with suitable examples. Option C, make the contents easier. Option D, all of the above. So ವಿದ್ಯಾರ್ಥಿಗಳು ನೀವು ತರಗತಿಯಲ್ಲಿ ಹೇಳ್ತಾ ಇರೋ ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಆವಾಗ ನೀವು ಯಾವ ರೀತಿ ರಿಪ್ಲೈ ಮಾಡ್ತಾ ಇದ್ದೀರಾ? ಆಪ್ಷನ್ ಎ ವಿದ್ಯಾರ್ಥಿಗೆ ತ್ವರಿತ ಉತ್ತರವನ್ನು ನೀಡುವುದು. ಆಪ್ಷನ್ ಬಿ ಸೂಕ್ತ ಉದಾಹರಣೆಗಳೊಂದಿಗೆ ವಿವರಣೆಯನ್ನು ನೀಡುವುದು. ಆಪ್ಷನ್ ಸಿ ವಿಷಯಗಳನ್ನು ಸುಲಭಗೊಳಿಸುವುದು. ಆಪ್ಷನ್ ಡಿ ಮೇಲಿನ ಎಲ್ಲವು. ಸೊ ಆಲ್ ಆಫ್ ದಿ ಅಬೌವ್ ಮೆಜರ್ಸ್ ಆಪ್ಷನ್ ಬಿ is correct. Illustrate with the suitable examples. So if you give them good examples with explanation, then students may understand. ಸೊ ಯಾವಾಗ ನೀವು ಸೂಕ್ತ ಉದಾಹರಣೆಗಳೊಂದಿಗೆ ವಿವರಣೆ ಮಾಡ್ತಾ ಇದ್ದೀರಾ ಆವಾಗ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿದೆ. Yes, let us move to the next question. Question number 13. In a lively classroom situation, there is likely to be option A, occasional roars of laughter. Option B, complete silence. Option C, frequent teacher-student dialogue. Option D, loud discussion among the students. ಸೊ ಉತ್ಸಾಹಭರಿತ ತರಗತಿಯ ಪರಿಸ್ಥಿತಿಯಲ್ಲಿ ಡ್ಯಾಶ್ ಇರುವ ಸಾಧ್ಯತೆ ಇದೆ. ಆಪ್ಷನ್ ಎ ನಗುವಿನ ಸಾಂದರ್ಭಿಕ ಗರ್ಜನೆಗಳು. ಆಪ್ಷನ್ ಬಿ ಸಂಪೂರ್ಣ ಮೌನ. ಆಪ್ಷನ್ ಸಿ ಆಗಾಗ ಶಿಕ್ಷಕ ವಿದ್ಯಾರ್ಥಿಗಳ ನಡುವೆ ಸಂಭಾಷಣೆ. ಆಪ್ಷನ್ ಡಿ ವಿದ್ಯಾರ್ಥಿಗಳ ನಡುವೆ ಜೋರಾಗಿ ಚರ್ಚೆ. Yes, in a lively classroom there will be frequent teacher dialogue. So the teacher and the students both are engaging in discussion, so which is known as the lively classroom. So ಈ ಒಂದು lively classroom ನಲ್ಲಿ ಅಂದರೆ ಉತ್ಸಾಹಭರಿತವಾದ ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಈ ಒಂದು ಡಿಸ್ಕಷನ್ನಲ್ಲಿ ಅಂದರೆ ಸಂಭಾಷಣೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ. Yes, the next question is, for maintaining an effective discipline in the class, the teacher should, option A, allow students to do what they like. Option B, deal with the students strictly. Option C, give students some problems to solve. Option D, deal with them politely and firmly. Yes, ತರಗತಿಯಲ್ಲಿ ಪರಿಣಾಮಕಾರಿ ಶಿಸ್ತನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು ಏನನ್ನ ಮಾಡಬೇಕಾಗ್ತಾ ಇದೆ? ಆಪ್ಷನ್ ಎ ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಡುವುದನ್ನು ಮಾಡಲು ಅನುಮತಿ ನೀಡುವುದು. ಆಪ್ಷನ್ ಬಿ ವಿದ್ಯಾರ್ಥಿಗಳೊಂದಿಗೆ ಕಟ್ಟುನಿಟ್ಟಾಗಿ ವ್ಯವಹರಿಸುವುದು. ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಪರಿಹರಿಸಲು ಕೆಲವು ಸಮಸ್ಯೆಗಳನ್ನು ನೀಡುವುದು. ಆಪ್ಷನ್ ಡಿ ಅವರೊಂದಿಗೆ ನಯವಾಗಿ ಮತ್ತು ದೃಢವಾಗಿ ವ್ಯವಹರಿಸುವುದು. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡೀಲ್ ವಿತ್ ದೆಮ್ ಪೊಲೈಟ್ಲಿ ಆ್ಯಂಡ್ ಫರ್ಮ್ಲಿ. So to maintain discipline in the class, the teacher should deal politely and firmly with the students. So ತರಗತಿಯಲ್ಲಿ ಒಂದು ಪರಿಣಾಮಕಾರಿಯಾದ ಶಿಸ್ತನ್ನು ಕಾಪಾಡಿಕೊಳ್ಬೇಕಂತಂದರೆ ಶಿಕ್ಷಕರು ಯಾವಾಗಲೂ ವಿದ್ಯಾರ್ಥಿಗಳೊಂದಿಗೆ ನಯವಾಗಿ ಮತ್ತು ದೃಢವಾಗಿ ವರ್ತಿಸಬೇಕು.
Question number 15. A teacher is said to be fluent in asking questions. He can ask. Option A, meaningful questions. Option B, as many questions as possible. Option C, maximum number of questions in a fixed time. Option D, many meaningful questions in a fixed time. ಎಸ್, ಒಬ್ಬ ಶಿಕ್ಷಕನು ಪ್ರಶ್ನೆಗಳನ್ನು ಕೇಳಲು ನಿರರ್ಗಳ ಎಂದು ಹೇಳಬಹುದು. ಯಾವಾಗ ಅಂತಂತಂದರೆ ಆಪ್ಷನ್ ಎ, ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಿದರೆ. ಆಪ್ಷನ್ ಬಿ, ಸಾಧ್ಯವಾದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದರೆ. ಆಪ್ಷನ್ ಸಿ, ನಿಗದಿತ ಸಮಯದಲ್ಲಿ ಗರಿಷ್ಠ ಪ್ರಶ್ನೆಗಳನ್ನು ಕೇಳಿದರೆ. ಆಪ್ಷನ್ ಡಿ, ನಿಗದಿತ ಸಮಯದಲ್ಲಿ ಅನೇಕ ಅರ್ಥಪೂರ್ಣ ಸಮಸ್ಯೆಗಳನ್ನು ಪ್ರಶ್ನೆಗಳನ್ನು ಕೇಳಿದರೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಅ ಟೀಚರ್ ಈಸ್ fluent in asking questions when the teacher is going to ask many meaningful questions in a fixed time. ಸೊ ಯಾವಾಗ ಶಿಕ್ಷಕರು ಪ್ರಶ್ನೆಗಳನ್ನು ಕೇಳುವುದರಲ್ಲಿ ನಿರರ್ಗಳ ಅಂತ ಹೇಳ್ಬೋದು ಅಂತಂದರೆ ಯಾವಾಗ ಶಿಕ್ಷಕರು ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆವಾಗ. ಕ್ವೆಶ್ಚನ್ ನಂಬರ್ 16. ಆನ್ ದ ಫಸ್ಟ್ ಡೇ ಆಫ್ ಹಿಸ್ ಕ್ಲಾಸ್, ಇಫ್ ಅ ಟೀಚರ್ ಈಸ್ ಆಸ್ಕ್ಡ್ ಬೈ ದ ಸ್ಟೂಡೆಂಟ್ಸ್ ಟು ಇಂಟ್ರೊಡ್ಯೂಸ್ ಹಿಮ್ಸೆಲ್ಫ್, he should. ಆಪ್ಷನ್ ಎ, ask them to meet after the class. Option B, tell them about him in brief. Option C, ignore the demand and start teaching. Option D, scold the student for this unwanted demand. ಯಾವಾಗ ತರಗತಿಯಲ್ಲಿ ನಿಮ್ಮ ಮೊದಲನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ನಿಮ್ಮನ್ನು ಪರಿಚಯಿಸಿಕೊಳ್ಳಲು ಹೇಳ್ತಾ ಇದ್ದಾರೆ, ಸೊ ಆವಾಗ ನೀವು ಯಾವ ರೀತಿ ರಿಪ್ಲೈ ಮಾಡ್ತಾ ಇದ್ದೀರಾ? ಆಪ್ಷನ್ ಎ, ತರಗತಿಯ ನಂತರ ಅವರನ್ನು ಭೇಟಿಯಾಗಲು ಹೇಳ್ತೀರಾ. ಆಪ್ಷನ್ ಬಿ, ಅವರ ಬಗ್ಗೆ ನಿಮ್ಮ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀರಾ. ಆಪ್ಷನ್ ಸಿ, ಬೇಡಿಕೆಯನ್ನು ನಿರ್ಲಕ್ಷಿಸಿ ನಿಮ್ಮ ಬೋಧನೆಯನ್ನು ಆರಂಭ ಮಾಡ್ತೀರಾ. ಆಪ್ಷನ್ ಡಿ, ಅನಗತ್ಯ ಬೇಡಿಕೆಗಾಗಿ ವಿದ್ಯಾರ್ಥಿಯನ್ನು ಬೈತಾ ಇದ್ದೀರಾ. Yes, here the right answer is option B. When students are asking to give your introduction in your first class, so as a good teacher, so you should introduce about yourself in a brief. ಸೊ ಯಾವಾಗ ವಿದ್ಯಾರ್ಥಿಗಳು ನಿಮಗೆ ನಿಮ್ಮ ಪರಿಚಯವನ್ನು ಹೇಳಲು ಹೇಳ್ತಾ ಇದ್ದಾರೆ, ಸೊ ನೀವು ಉತ್ತಮ ಶಿಕ್ಷಕರಾಗಿ ಸ್ವಲ್ಪ ನಿಮ್ಮ ಸಂಕ್ಷಿಪ್ತವಾಗಿ ನಿಮ್ಮ ಬಗ್ಗೆ ಅವರಿಗೆ ಹೇಳಬೇಕಾಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 17. The essence of an effective classroom environment is. Option A, a variety of teaching instructional facilities. Option B, lively student-teacher interaction. Option C, pin drop silence. Option D, strict discipline. ಪರಿಣಾಮಕಾರಿ ತರಗತಿಯ ಪರಿಸರದ ಸಾರ. ಆಪ್ಷನ್ ಎ, ವಿವಿಧ ಬೋಧನಾ ಸೌಲಭ್ಯಗಳು. ಆಪ್ಷನ್ ಬಿ, ಉತ್ಸಾಹಭರಿತ ವಿದ್ಯಾರ್ಥಿ ಶಿಕ್ಷಕರ ಪ್ರತಿಕ್ರಿಯೆ. ಆಪ್ಷನ್ ಸಿ, ಪಿನ್ ಡ್ರಾಪ್ ಮೌನ. ಆಪ್ಷನ್ ಡಿ, ಕಟ್ಟುನಿಟ್ಟಾದ ಶಿಸ್ತು. Yes, the effective classroom means lively student-teacher interaction. When we can say effective classroom, where student and teachers are interacting. ಸೊ ಯಾವಾಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಸೇರಿ ಉತ್ಸಾಹಭರಿತವಾಗಿ ಪರಸ್ಪರ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ, ಯಾವಾಗ ನಾವು ಅದನ್ನು ಪರಿಣಾಮಕಾರಿ ತರಗತಿ ಅಂತ ಹೇಳಬಹುದು. Question number 18. Those teachers are popular among the students who. Option A, develop intimacy with them. Option B, help them solve their problems. Option C, award good grades. Option D, take classes for extra tuition fee. ಸೊ ಯಾವ ಶಿಕ್ಷಕರು ಜನಪ್ರಿಯರಾಗಿರ್ತಾರೆ? ಆಪ್ಷನ್ ಎ, ಅವರೊಂದಿಗೆ ಆತ್ಮೀಯತೆಯನ್ನು ಬೆಳೆಸಿಕೊಂಡಾಗ. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸಲು ಅವರಿಗೆ ಸಹಾಯ ಮಾಡಿದಾಗ. ಆಪ್ಷನ್ ಸಿ, ಉತ್ತಮ ಶ್ರೇಣಿಗಳನ್ನು ನೀಡಿದಾಗ. ಆಪ್ಷನ್ ಡಿ, ಹೆಚ್ಚುವರಿ ಬೋಧನಾ ಶುಲ್ಕಕ್ಕಾಗಿ ತರಗತಿಗಳನ್ನು ತೆಗೆದುಕೊಂಡಾಗ. ಸೊ those two teachers will be popular who are going to help the students to solve their problems. ಸೊ ಇಲ್ಲಿ ಆಪ್ಷನ್ ಎ is correct, I think. ಸೊ ಡೆವಲಪ್ ಇಂಟಿಮಸಿ ವಿತ್ ದ ಸ್ಟೂಡೆಂಟ್ಸ್. ಸೊ ಯಾವ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯತೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ, ಅವರು ಹೆಚ್ಚು ಜನಪ್ರಿಯರಾಗ್ತಾ ಇದ್ದಾರೆ. ಸೊ ಆಪ್ಷನ್ ಎ is correct here. Question number 19. Which of the following is the most important single factor in underlying the success of beginning as a teacher? Scholarship, communicative ability, personality and its ability to relate to the class and to the pupils. Option D, organizational ability. ಶಿಕ್ಷಕರಾಗಿ ಪ್ರಾರಂಭದಲ್ಲಿ ನೀವು ಶಿಕ್ಷಕರಾದಾಗ ನಿಮ್ಮ ಯಶಸ್ಸಿಗೆ ಆಧಾರವಾಗಿರುವ ಪ್ರಮುಖವಾದ ಅಂಶ ಯಾವುದು? ಆಪ್ಷನ್ ಎ, ವಿದ್ಯಾರ್ಥಿ ವೇತನ. ಆಪ್ಷನ್ ಬಿ, ಸಂವಹನ ಸಾಮರ್ಥ್ಯ. ಆಪ್ಷನ್ ಸಿ, ವ್ಯಕ್ತಿತ್ವ ಮತ್ತು ತರಗತಿಗೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸುವ ಸಾಮರ್ಥ್ಯ. ಆಪ್ಷನ್ ಡಿ, ಸಾಂಸ್ಥಿಕ ಸಾಮರ್ಥ್ಯ. ದ ರೈಟ್ ಆನ್ಸರ್ ಇಸ್ ಪರ್ಸನಾಲಿಟಿ ಆ್ಯಂಡ್ ಅಬಿಲಿಟಿ ಟು ರಿಲೇಟ್ ಟು ದ ಕ್ಲಾಸ್ ಆ್ಯಂಡ್ ಟು ದ ಪೂಪಿಲ್ಸ್.
ಸೊ ಯಾವ ಶಿಕ್ಷಕರು ತಮ್ಮ ವ್ಯಕ್ತಿತ್ವವನ್ನು ತರಗತಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಅದರ ಮೇಲೆ ಒಬ್ಬ ಶಿಕ್ಷಕರ ಯಶಸ್ಸು ನಿಂತಿರ್ತದೆ. Question number 20. Failure of teacher to communicate his ideals well to the students may result in option A, classroom indiscipline, option B, loss of students interest in the topic being taught, option C, increased number of absentees in the class, option D, all of them. ಶಿಕ್ಷಕರು ತಮ್ಮ ಆದರ್ಶಗಳನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ತಿಳಿಸಲು ಯಾವಾಗ ವಿಫಲರಾಗ್ತಾ ಇದ್ದಾರೆ? ಆಪ್ಷನ್ ಎ, ತರಗತಿಯ ಅಶಿಸ್ತು, ಆಪ್ಷನ್ ಬಿ, ಕಲಿಸುವ ವಿಷಯದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಯ ನಷ್ಟ, ಆಪ್ಷನ್ ಸಿ, ತರಗತಿಯಲ್ಲಿ ಗೈರು ಹಾಜರಾದವರ ಸಂಖ್ಯೆ ಹೆಚ್ಚಿದೆ, ಆಪ್ಷನ್ ಡಿ, ಮೇಲಿನ ಎಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್ ಹಿಯರ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. Okay friends, this is about our today's session. If you are preparing for Karnataka set 2023 for paper 1 preparation, we are providing theory lectures, MCQ lectures, practice MCQ set, 50 mock tests, notes and also PYQs in English and also in Kannada only at rupees 2000. For paper 2 also we are providing complete notes, 2000 plus MCQ set only at rupees 1000. So you can download global online app from the Play Store and you can join, or else you can also contact this given number. Yes, I wish all the best